ನಮಸ್ಕಾರ. ನಾನು ಸಿಗ್ಲಿ ಬಶ್ಯ, ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಶಿಕ್ಷಣ ಗ್ರಾಮದ ಸಿಗ್ಲಿ ಬಶ್ಯ. ನಾನು ಇವತ್ತಿನ ದಿನಮಾನಗಳಲ್ಲಿ ಹಿಂದಿನಿಂದನೂ ಇವತ್ತಿನ ದಿನಮಾನಗಳಲ್ಲಿ ನಡೆದು ಬಂದಂಥ ಒಂದು ವ್ಯವಸ್ಥೆ ಯಾವುದಪ್ಪ ಅಂದ್ರೆ ಅದು ಕಾರಾಗೃಹಗಳ ವ್ಯವಸ್ಥೆ. ಇವತ್ತು BJP ಸರ್ಕಾರದಲ್ಲಿನೂ ಆಗಲಿ, JDS ಸರ್ಕಾರ ಇದ್ದಾಗಲಿ, ಕಾಂಗ್ರೆಸ್ ಸರ್ಕಾರ ಇದ್ದಾಗಲಿ, ಎಲ್ಲ ಸರ್ಕಾರದಲ್ಲಿನ ಗೃಹ ಮಂತ್ರಿಗಳು ಇರ್ತಾರೆ. ಎಲ್ಲ ಕರ್ನಾಟಕದ ಎಲ್ಲ 7 ಸೆಂಟ್ರಲ್ ಜೈಲುಗಳು ಇದೆ. ಅದರಲ್ಲಿ 30 ರಾಜ್ಯ ಜಿಲ್ಲಾ ಕಾರಾಗೃಹಗಳು ಇವೆ ಮತ್ತು ಉಪಬಂದಿಖಾನೆಗಳು ಇವೆ. ಈ ಒಂದು ಕಾರಾಗೃಹ ಅಂದರೆ ಸೆಂಟ್ರಲ್ ಜೈಲಾಗಿರಲಿ, ಜಿಲ್ಲಾ ಜೈಲುಗಳಾಗಿರಲಿ, ತಾಲೂಕು ಜೈಲುಗಳಾಗಿರಲಿ, ಈ ಸಿಗ್ಲಿ ಬಶ್ಯ 1988ರಿಂದ ಇಲ್ಲಿವರೆಗೂ ನಾ ಕಂಡಂಥ ಕರ್ನಾಟಕದ 7 ಸೆಂಟ್ರಲ್ ಜೈಲುಗಳಲ್ಲಿ ಮತ್ತು ಜಿಲ್ಲಾ ಕಾರಾಗೃಹಗಳಲ್ಲಿ ಮತ್ತು ತಾಲೂಕು ಕತ್ತಲು ಕೋಣೆಗಳಲ್ಲಿ ಕಾಲ ಕಳೆದು ಬಂದಂಥ ಸಿಗ್ಲಿ ಬಶ್ಯ ಇದ್ದೇನೆ. ಇವತ್ತು BJP ಕಾಂಗ್ರೆಸ್ ಸರ್ಕಾರ ಇದ್ದಾಗ BJPಯವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೇಳಿಕೆ ಕೊಡ್ತಾರೆ. BJP ಸರ್ಕಾರ ಇದ್ದಾಗ ಕಾಂಗ್ರೆಸ್ನವ್ರು ಹೇಳಿಕೆ ಕೊಡ್ತಾರೆ. ಹೀಗೆ ಇವರು ಹೇಳಿಕೆ ಕೊಡ್ತಾ ಇರ್ತಾರೆ. ಆದರೆ ನಾವು ಅವರು ಹೇಳಿಕೆ ಕೊಡೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಬಟ್ ಕಾನೂನು ವ್ಯವಸ್ಥೆಗಳು, ಕಾರ್ಯಾಂಗದ ವ್ಯವಸ್ಥೆಗಳು, ಸರ್ಕಾರದ ವ್ಯವಸ್ಥೆಗಳು, ಮಾಧ್ಯಮಗಳ ವ್ಯವಸ್ಥೆಗಳ ಬಗ್ಗೆ ನಾವೆಲ್ಲ ತಿಳ್ಕೊಬೇಕಾದಂಥ ವಿಚಾರ ಐತಿ. ನಾನು ಇವತ್ತು ಕರ್ನಾಟಕದ 6 ಕೋಟಿ ಕನ್ನಡಿಗರಲ್ಲಿ ಕೇಳಿಕೊಳ್ಳೋದು ಇಷ್ಟೇ. ಆಲ್ ಕರ್ನಾಟಕ 7 ಸೆಂಟ್ರಲ್ ಜೈಲ್ ಸುತ್ತಿ ಸುಮಾರು ಜಿಲ್ಲಾ ಕಾರಾಗೃಹಗಳಲ್ಲಿ ಕಾಲ ಕಳೆದು ಬಂದಂಥ ಬಶ್ಯ ನಾನು. ಇವತ್ತು ಗುಲ್ಬರ್ಗ ಜೈಲು, ಕಲಬುರಗಿ ಜೈಲು ಒಳಗಡೆ, ಸೆಂಟ್ರಲ್ ಜೈಲು ಒಳಗಡೆ ಈ ಸಿಗ್ಲಿ ಬಶ್ಯನು 10 ತಿಂಗಳು ಒಂದು ಸಿಂಗಲ್ ಸೆಲ್ನಲ್ಲಿ ಕಾಲ ಕಳೆದು ಬಂದಂಥ, ಜೈಲು ಅನುಭವಿಸಿ ಬಂದಂಥ ಬಶ್ಯ ನಾನು. ಇವತ್ತಿನ ದಿನಮಾನಗಳಲ್ಲಿ ಈ ಕಲಬುರಗಿ ಸೆಂಟ್ರಲ್ ಜೈಲು 2010ರಲ್ಲಿ ನಾನು ಆ ಜೈಲಿನಲ್ಲಿ ಇದ್ದು ರಿಲೀಸ್ ಆಗಿ ಬಂದಂಥ ಬಶ್ಯ ನಾನು. ಯಾಕಂದರೆ ಜೈಲುಗಳಿಂದ ಹೆಂಗೋ ಬಶ್ಯ ಎಸ್ಕೇಪ್ ಆಕಾರ ಅಂತಂದರೆ ಇದರ ಬಗ್ಗೆ ಸಂಕ್ಷಿಪ್ತವಾದಂಥ ವರದಿ ನನ್ನಿಂದ ಪಡ್ಕೋಬೇಕು. ಯಾಕಂದರೆ ಅನುಭವ ಇಲ್ಲದಂಥವ್ರು ಕೊಡ್ತಕ್ಕಂಥ ಹೇಳಿಕೆನ ಅದು ಕೆಲವೊಂದು ತಪ್ಪು ಮಾಹಿತಿಗಳು ಕಂಡು ಬರ್ತವೆ. ಇವತ್ತು ಜೈಲು ಅಧೀಕ್ಷಕರ ಒಂದು ವೈಫಲ್ಯವೋ ಅಥವಾ ಕೈದಿಗಳು ಉದ್ದೇಶಪೂರ್ವಕವಾಗಿ ಎಸ್ಕೇಪ್ ಅಲ್ಲಿ ಎಲ್ಲ ವ್ಯವಸ್ಥೆ ಇದ್ರೂ ಅವ್ರು ಯಾಕೆ ಎಸ್ಕೇಪ್ ಆಗ್ತಾರೆ, ಅವರು ಆಗಲಿಕ್ಕೆ ಕಾರಣ ಏನು, ಅವ್ರ ಸಮಸ್ಯೆಗಳೇನು, ಮತ್ತು ಆ ಜೈಲು ಒಳಗಡೆ ಸಿಬ್ಬಂದಿಗಳ ಕಾಯಕ ಎಷ್ಟರ ಮಟ್ಟಿಗಿದೆ, ಅಲ್ಲಿ ಫುಡ್ಡಿನ ವ್ಯವಸ್ಥೆ ಹೆಂಗಿದೆ, ನ್ಯಾಯಾಲಯಕ್ಕೆ ಕೈದಿಗಳನ್ನು ಹಾಜರುಪಡಿಸುವಂಥ ವ್ಯವಸ್ಥೆಗಳು ಯಾವ ರೀತಿ ಇದೆ, ಪ್ರತಿಯೊಂದನ್ನು ನನ್ನಿಂದ ನೀವು ಪಡ್ಕೋಬೋದು. ಯಾಕಂತ ಕೇಳಿದರೆ ಇದೇ ಒಂದು ಸಲ ಗುಲ್ಬರ್ಗ ಜೈಲಲ್ಲಿ 3 ಮಂದಿಗೆ ಗೋಡೆ ಹಾರಿ ಎಸ್ಕೇಪ್ ಆಗಿ ಹೋಗಿದ್ದಾರೆ ಅನ್ನೋದು ಮುಖ್ಯ ಅಲ್ಲ. ಗಲ್ಲು ಶಿಕ್ಷೆಗೊಳಗಾದಂಥ ಅಪರಾಧಿಗಳು 2018ರಲ್ಲಿನ ಇಂಡಲ್ಗ ಜೈಲಿನಲ್ಲಿ ಗಲ್ಲಿಗೆ ಶಿಕ್ಷೆಗೊಳಗಾದಂಥ ಅಪರಾಧಿಗಳು, ಈ ನೋಡಿ ಗಲ್ಲು ಶಿಕ್ಷೆ ಆದಂಥ ಅಪರಾಧಿಗಳನ್ನ ಶೆಲ್ನಲ್ಲಿ ಇಡ್ತಾರೆ, ಪಾಸಿ ಶೆಲ್ನಲ್ಲಿ. ಆ ಪಾಸಿ ಶೆಲ್ನಲ್ಲಿ ಇರ್ತಕ್ಕಂಥ ಅಪರಾಧಿಗಳು ಇವತ್ತು ಎಷ್ಟೋ ಪೊಲೀಸ್ ಬಂದೋಬಸ್ತು ಮತ್ತು ಕೈದಿಗಳು, ಸಾವಿರಾರು ಮಂದಿ ಕೈದಿಗಳು 4 ಗೋಡೆ ಮಧ್ಯದೊಳಗಡೆ ಇಷ್ಟೆಲ್ಲ ಭದ್ರತೆ ಇದ್ದು, ಗೋಡೆ ಮೇಲೆ ಕರೆಂಟಿನ ವ್ಯವಸ್ಥೆ ಇದ್ರೂ 2 ಮಂದಿ ಗಲ್ಲು ಶಿಕ್ಷೆಗೊಳಗಾದಂಥವರು ಎಸ್ಕೇಪ್ ಆಗಲಿಕ್ಕೆ ಪ್ಲ್ಯಾನ್ ಮಾಡಿದಾಗ ಒಬ್ಬವನು ಅಲ್ಲೇ ಸಿಕ್ಕಾಕೊತಾನೆ, ಇನ್ನೊಬ್ಬವನು ಎಸ್ಕೇಪ್ ಆಗಿ ಹೋಗಿ 5 ತಿಂಗಳ ನಂತರ ಸಿಕ್ಕಾಕೊತಾನೆ.
ಈ ರೀತಿಯಾಗಿ ಆ ಒಂದು ಜೈಲಲ್ಲಿ ಒಬ್ಬನು ಎಸ್ಕೇಪ್ ಆಗಿದ್ದಾನಂದ್ರೆ ಇಡೀ ಕರ್ನಾಟಕದಲ್ಲಿನ ಎಲ್ಲರ ಕಣ್ಣು ಆ ಕಡೆ ನೋಡ್ತೈತಿ. ಅಂದ ಬಳಿಕ ಇವತ್ತು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕಲಬುರ್ಗಿ ಜೈಲಲ್ಲಿ 3 ಮಂದಿ ಎಸ್ಕೇಪ್ ಆಗಿದ್ದಾರೆ ಅಂತ ಇವತ್ತು ನಾವು ನೋಡ್ತಾ ಇದ್ದಂಥ ದೃಶ್ಯಗಳು. ಆದರೆ ನನ್ನ ಪ್ರಕಾರ ಎಷ್ಟೋ ಕೈದಿಗಳು, ವಿಚಾರಣಾ ಬಂದಿಗಳು ಗೋಡೆ ಹಾರಿ ಹೋಗಿದ್ದಾರೆ. ಆ ಗೇಟ್ನಲ್ಲಿ ಪೊಲೀಸರನ್ನ ಹೊಡೆದು ಬಾಗ್ಲನ್ನ ಮುರಿದು ಹೋಗಿದ್ದಾರೆ. ಇಂಥ ಒಂದೊಂದು ದೃಶ್ಯಗಳು ನಾ ಕಂಡಂಥ ಒಬ್ಬರು ಇಬ್ಬರಲ್ಲ, 7 ಮಂದಿ, 8 ಮಂದಿ, 10 ಮಂದಿ ಕೈದಿಗಳು, ವಿಚಾರಣಾ ಬಂದಿಗಳು ಗೇಟಿನಲ್ಲಿ ಪೊಲೀಸರನ್ನ ಥಳಿಸಿ ಎಸ್ಕೇಪ್ ಆದಂಥ ಘಟನೆಗಳು. ಯಾಕೆ ಹಂಗೆ ಆಗ್ತಾರಂದ್ರೆ ಅಲ್ಲಿ ಸಿಬ್ಬಂದಿಯ ವೈಫಲ್ಯ, ಅಲ್ಲಿ ಸಿಬ್ಬಂದಿಗಳ ವೈಫಲ್ಯ. ವೈಫಲ್ಯ ಅಂದ್ರೆ ಏನಪ್ಪ ಅಂದ್ರೆ 1000 ಜನಕ್ಕೆ 50 ಮಂದಿ ಪೊಲೀಸರು ಬಂದೋಬಸ್ತ್ ಇದ್ದರೆ ನೈಟ್ 25 ಮಂದಿ, ಹಗಲಿ 25 ಮಂದಿ ಸಿಬ್ಬಂದಿಗಳಿದ್ರೆ ಅವರು ಕೈದಿಗಳನ್ನ ಕಂಟ್ರೋಲ್ ಮಾಡೋಕೆ ಆಗೋದಿಲ್ಲ. ಯಾಕಂದರೆ ಕೈದಿಗಳಂದ್ರೆ ಅವರು ನೂರಾರು ಸಮಸ್ಯೆಗಳಿಗೆ ಒಳಗಾಗಿರ್ತಾರೆ. ಅಂಥ ಒಂದು ವ್ಯವಸ್ಥೆ ಇದ್ದಂಥ ಕೈದಿಗಳನ್ನ ಯಾವ ರೀತಿ ಅವ್ರನ್ನ ಕಾಪಾಡಿಕೊಂಡು ಅವ್ರಿಗೆ ಶಿಕ್ಷೆಯಿಂದ ಶಿಕ್ಷಣ ಕೊಟ್ಟು ಅವರು ಬಿಡುಗಡೆ ಮಾಡಬೇಕಾದಂಥ ಜೈಲು ಕಾರಾಗೃಹದ ಅಧೀಕ್ಷಕರ ಕೆಲಸ ಆಗಿರ್ತೈತಿ. ಇವತ್ತು ಬಾಗಲಕೋಟೆ ಜೈಲು, ಬಾಗಲಕೋಟೆ ಜೈಲಲ್ಲಿ ಒಂದು 7-8 ಜನ ಎಸ್ಕೇಪ್ ಆಗಿ ಹೋದರು. ದಾವಣಗೆರೆ ಜೈಲಲ್ಲಿ 7-8 ಜನ ಎಸ್ಕೇಪ್ ಆಗಿ ಹೋದರು. ಶಿವಮೊಗ್ಗ ಜೈಲಲ್ಲಿ 7-8 ಜನ ಎಸ್ಕೇಪ್ ಆಗಿ ಹೋದರು. ಬಳ್ಳಾರಿ ಜೈಲಿನಲ್ಲಿ ಎಷ್ಟೋ ಸಲನೇ ಎಸ್ಕೇಪ್ ಆಗಿ ಹೋಗಿದ್ದಾರೆ. ಗೋಡೆ ಹಾರಿ ಹೋಗಿದ್ದಾರೆ. ಗೋಡೆನ ಸೆಲ್ಗಳು ಕಣ್ಣ ಕೊರೆದು ಮತ್ತೆ ಹೊರಗಡೆ ಬಂದು ಗೋಡಿನ ಹಾರಿ ಹೋಗಿದಂಥ ಕಥೆಗಳು ಸಾವಿರಾರು ಅದಾವು. ಇದು ಇವತ್ತೇ ನಡೆದಂಥದ್ದು ಅಲ್ಲ. ಯಾಕಂದರೆ ಅಲ್ಲಿ ಸಿಬ್ಬಂದಿಗಳ ವೈಫಲ್ಯ, ಅಲ್ಲಿ ಮತ್ತು ಅಲ್ಲಿ ವ್ಯವಸ್ಥೆಗಳ ವೈಫಲ್ಯದಿಂದ ಕೈದಿಗಳು ಆಕ್ರೋಶಗೊಳ್ತಾರೆ. ಸರಿಯಾಗಿ ನ್ಯಾಯಾಲಯಕ್ಕೆ ಹಾಜರುಪಡಿಸೋಂಗಿಲ್ಲ, ಸರಿಯಾಗಿ ಊಟದ ವ್ಯವಸ್ಥೆ ಇರೋದಿಲ್ಲ, ಸರಿಯಾಗಿ ಆಸ್ಪತ್ರೆ ವ್ಯವಸ್ಥೆ ಇರೋದಿಲ್ಲ. 24 ಗಂಟೆನೂ ಲಾಕ್ ಮಾಡ್ತಾರೆ. ಅವ್ರಿಗೆ ಬೇಕಾದಾಗ ಬಿಡ್ತಾರೆ. ತಮಗೆ ಬೇಕಾದವ್ರನ್ನ ಉಪಯೋಗ ಮಾಡ್ಕೊತಾರೆ, ತಮಗೆ ಬೇಡಾದವ್ರನ್ನ ಒಳಗೆ ಹಾಕ್ತಾರೆ. ಅಲ್ಲೇ ನಡೀತಕ್ಕಂಥ ಕೆಲವೊಂದು ದಂಧೆಗಳು, ನಾ ಕಂಡಂಥ ಧಾರವಾಡ ಜೈಲು, ಕೋಟಾ ನೋಟು ಚೋಟಾ ಜೈಲು, ಧಾರವಾಡ ಜೈಲು. ಇದೇ ಒಂದು ಕಂಬಳ್ಳಿ ಹನೀಫ್ ಧಾರವಾಡ ಜೈಲಿಂದ ಗೇಟ್ನಿಂದ ಪೊಲೀಸನಿಗೆ ಹೊಡೆದು ಎಸ್ಕೇಪ್ ಆದಂಥ ಘಟನೆ ಐತಿ. ಆ ಜೈಲಲ್ಲಿ ಕೋಟಾ ನೋಟ್ ಮಾಡಿದಂಥ ಇತಿಹಾಸ ಐತಿ, ಬಟ್ಟೆ ಸೆರೆ ಇಳಿಸಿದಂಥ ಇತಿಹಾಸ ಐತಿ. ಎಲ್ಲ ಜೈಲಲ್ಲಿ ಇಸ್ಪೀಟ್ ಆಡ್ತಾರೆ, ಒಸಿ ಆಡ್ತಾರೆ, ಮತ್ತು ಗಾಂಜಾ ಹೊಡಿತಾರೆ, ಚರಸ್, ಅಫೀಮು, ಇನ್ನೂ ಬೇಕಾದಂಥ ಚಟುವಟಿಕೆಗಳು ನಡೀತಾ ಇರ್ತವೆ. ಹೊರಗಡೆ ಇಸ್ಪೀಟ್ ಆಡಿದ್ರೆ ಒದ್ದೆಳ್ಕೊಂಬಂದು ಕೇಸ್ ಹಾಕಿ ಜೈಲಿಗೆ ಹಾಕ್ತಾರೆ. ಜೈಲಿನಾಗೆ ಹಾಕಿಂದ ಜೈಲಿನಾಗೆ ಇಸ್ಪೀಟು, ಓಸಿ, ಗಾಂಜಾ ಇವೆಲ್ಲ ನಡೀತಾ ಇದ್ರೂ ಅವರು ಜೈಲ ಒಂದು ಅಖಾಡ ಮಾಡಿಕೊಂಡು ಮೆರೀತಾ ಇದ್ದಾರೆ. ಇದಕ್ಕೆ ಅವ್ರಿಗೆ ಶಿಕ್ಷೆ ಅನುಭವಿಸಿ ಜೈಲಿನಾಗೆ ಹಾಕಿಬಿಟ್ರೆ ನಮ್ಮ ಕೆಲಸ ಮುಗೀತು ಅನ್ನೋದಕ್ಕಿಂತ ಅವ್ರ ಮೇಲೆ ನಿಗಾ ಇಟ್ಟು ಅವರಿಗೆ ಶಿಕ್ಷೆಯಿಂದ ಶಿಕ್ಷಣ ಕೊಟ್ಟು ಅಪರಾಧನ ಕಡಿಮೆ ಮಾಡೋಂಥ ಪೊಲೀಸ್ ವ್ಯವಸ್ಥೆಗೆ ಈ ಮಾಹಿತಿ ಈ ಒಂದು ನನ್ನ ಒಂದು ಪ್ರಶ್ನೆ ಆಗಿದೆ. ಅದಕ್ಕೋಸ್ಕರ ಈ ಒಂದು ಮೊದಲು ಇವತ್ತು ಅವರು 3 ಜನ ಎಸ್ಕೇಪ್ ಆಗಿದ್ದಾರೆ. ಅದರಲ್ಲಿ ಒಬ್ಬನು ಅರೆಸ್ಟ್ ಆಗಿ ಕಾಲಿಗೆ ಎನ್ಕೌಂಟ್ರ್ ಗುಂಡೇಟು ಹೊಡೆದು ಅವನ್ನ ಅರೆಸ್ಟ್ ಮಾಡಿದ್ದಾರೆ. ಈಗ ಪೊಲೀಸ್ನವರು, ಮಾಧ್ಯಮಗಳು ಇದನ್ನು ಸಂಕ್ಷಿಪ್ತವಾಗಿ ಮಾಹಿತಿ ತಿಳ್ಕೊಂಡು ವರದಿ ಕೊಡಬೇಕು ಹೊರತು ಬರೀ ಪೊಲೀಸರ ಹೇಳಿಕೆನ ಪಡ್ಕೊಂಡು ಅಲ್ಲಿ ನಡೀತಕ್ಕಂಥ ವ್ಯವಸ್ಥೆಗಳ ಬಗ್ಗೆ ಕೈದಿಗಳಿಂದ ಮಾಹಿತಿ ಪಡ್ಕೋಬೇಕು, ಆರೋಪಿಗಳಿಂದ ಮಾಹಿತಿ ಪಡ್ಕೋಬೇಕು. ಮತ್ತು ಎಸ್ಕೇಪ್ ಆದವರಿಂದ ಯಾವ ಕಾರಣಕ್ಕೆ ನೀವು ಎಸ್ಕೇಪ್ ಆದ್ರಿ, ಯಾವ ಉದ್ದೇಶ ಇಟ್ಕೊಂಡು ಎಸ್ಕೇಪ್ ಆದ್ರಿ, ಹೆಂಗೆ ಎಸ್ಕೇಪ್ ಆದ್ರಿ, ಯಾರು ನಿಮಗೆ ಸಹಕಾರ ಕೊಟ್ಟರು, ಇಷ್ಟೆಲ್ಲ ರೂಮ್ ಒಳಗಡೆ ಇಷ್ಟು ಕೈದಿಗಳಿದ್ರು ನೀವು ಆ ಒಂದು ಕಂಬಿ ಸರಳನ್ನ ಕೊಯ್ದು ಮತ್ತು ಅಲ್ಲಿಂದ ಬಟ್ಟೆ ಗೋಡೆ ಮೇಲೆ ಹಾಕಿ ನೀವು ಎಸ್ಕೇಪ್ ಆಗಿರಿ ಅಂದ್ರೆ ಬರೀ 3 ಮಂದಿ ಸಪೋರ್ಟ್ ಇರೋದಿಲ್ಲ. ಯಾಕಂತಂದರೆ ಅದನ್ನು ಕೊಯ್ಬೇಕಾದ್ರೆ ಅಂಥ ಹತಾರುಗಳು ಎಲ್ಲಿಂದ ಬರ್ತವೆ, ಯಾರಿಂದ ಸಪ್ಲೈ ಆಕತಿ, ಯಾರು ಇದಕ್ಕೆ ಪ್ರಚೋದನೆ ಕೊಟ್ಟಾರ,
ಇವೆಲ್ಲ ಮಾಹಿತಿಗಳು ಆ ಎಸ್ಕೇಪ್ ಆದವರಿಂದನೇ ಮಾಹಿತಿ ತಿಳ್ಕೊಬೇಕು. ನಿನಗೆ ಹೆಂಗೆ ಎನ್ಕೌಂಟರ್ ಮಾಡಿದ್ರು, ಯಾವ ಕಾರಣಕ್ಕೆ ಮಾಡಿದರು, ನಿನ್ನಂತಲ್ಲಿ ಏನು ಹತಾರಿತ್ತು, ಎಲ್ಲಿ ಯಾವ ಜಾಗದಲ್ಲಿ ಮಾಡಿದ್ರು, ಅಲ್ಲಿ ಪಬ್ಲಿಕ್ ಇತ್ತೋ ಇಲ್ಲೋ, ಬರೀ ಪೊಲೀಸ್ನವ್ರು ಅಷ್ಟೇ ಅಷ್ಟೇ ಇದ್ದಾಗ ಅದು ಎನ್ಕೌಂಟ್ರ ಮಾಡಿದ್ದೀವಂತ ಅವರು ಕೇಸ್ ತಮ್ಮ ಅಪರಾಧ ಮುಚ್ಚಿ ಹಾಕ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ. ಸಾರ್ವಜನಿಕರ ಮುಂದೆ ಅದು ಆಗಿದ್ದ ಘಟನೆ ಆದರೆ ಅದಕ್ಕೆ ಸತ್ಯದ ಹೇಳಿಕೆ ಪಡ್ಕೋಬೇಕು. ಯಾಕಂದರೆ ಕೈದಿಗಳದು ಅಪರಾಧ ಅನ್ನೋದು ಇದ್ದರೆ ಇಲ್ಲಿ ಎಷ್ಟು ಅಪರಾಧಕ್ಕೆ ಸಾಥ್ ಕೊಡೋಂಥವ್ರು ಅದಾರ. ಮತ್ತು ಈ ಒಂದು ಜೈಲುಗಳು ಒಂದು ವ್ಯವಸ್ಥೆ ಇಲ್ಲದಂಥ ಕಾರಣದಿಂದ ಅವರು ಎಸ್ಕೇಪ್ ಆಗಲಿಕ್ಕೆ ಐಡಿಯಾ ಹಾಕಿರ್ತಾರೆ. ಇವತ್ತಿಗೆ 1988ರಿಂದ ಈ ಸಿಗ್ಲಿ ಬಸ್ಯ ಕಂಡಂಥ 7 ಸೆಂಟ್ರಲ್ ಜೈಲಿನಲ್ಲಿ ಕಾಲ ಕಳೆದ್ರು ಇವತ್ತಿಗೆ ಒಬ್ಬ ಪೊಲೀಸಂದು ಒಂದು ಇಂಕ್ರಿಮೆಂಟ್ ಕಟ್ಟಾಗಿಲ್ಲ. ಒಂದು ಎಸ್ಕೇಪ್ ಆದಂಥ ಬಸ್ಯ ನಾನಲ್ಲ. ಆದ್ದರಿಂದ ನಾನು ಎಷ್ಟೋ ಜೈಲಲ್ಲಿ ಎಸ್ಕೇಪ್ ಆದವ್ರ ಬಗ್ಗೆ ನಾನೆಲ್ಲ ಮಾಹಿತಿ ತಿಳ್ಕೊಂಡೇನೆ. ಅವ್ರು ಯಾವ ಕಾರಣಕ್ಕೆ ಆಗ್ತಾರೆ, ಯಾವ ಕಾರಣಕ್ಕಿಲ್ಲ, ಇದರ ಬಗ್ಗೆ ಕೂಲಂಕುಷವಾಗಿ ಸಿಗ್ಲಿ ಬಸ್ಯ ಮಾಹಿತಿ ಕೊಡ್ತಾನೆ. ಒಂದೊಂದು ಜೈಲಿನಲ್ಲಿ ಯಾವ ರೀತಿ ಎಸ್ಕೇಪ್ ಆದರೂ ಅವರು ಎಲ್ಲಿ ಸಿಕ್ಕರು ಇಲ್ಲೋ, ಅವ್ರ ಮೇಲೆ ಕೇಸ್ ಹಾಕಿದ್ರು ಇಲ್ಲೋ, ಈ ಲೆಕ್ಕದಲ್ಲಿ ಭಾರೀ ಟೆಕ್ನಿಕಲ್ ಬುದ್ಧಿ ಓಡಿಸ್ಬೇಕು. ಇದನ್ನು ಜೈಲು ಅಪರಾಧಗಳಿಗೆ ಪರಿವರ್ತನೆ ಜಗದ ನಿಯಮ ಅನ್ನೋಂಥ ಒಂದು ವ್ಯವಸ್ಥೆ ಆ ಜೈಲಲ್ಲಿ ಇರಬೇಕು. ಯಾವ ಜೈಲಲ್ಲಿ ಆ ವ್ಯವಸ್ಥೆಗಳು ಇಲ್ಲದ ಕಾರಣ ಆರೋಪಿಗಳು ಹುಚ್ಚರಾಗಿ ನೂರಾರು ತಲೆಗಳಲ್ಲಿ ತುಂಬಿಕೊಂಡು ಎಸ್ಕೇಪ್ ಆಗಲಿಕ್ಕೆ ಪ್ರಯತ್ನ ಪಡ್ತಾರೆ. ಇಂಥ ಒಂದು ಆಗಬಾರ್ದಂದ್ರೆ ಮೊದಲು ಪೊಲೀಸ್ನವ್ರು ಬಂದೋಬಸ್ತು ಎಸ್ಕಾರ್ಟ್ ಸರಿಯಾಗಿರಬೇಕು. ಹಿಂದೆ ನಾನು ಹೇಳಿಕೆ ಕೊಟ್ಟಿದ್ದೆ. ನರೇಂದ್ರ ಮೋದಿಯವರು 2014 ಪ್ರಧಾನಮಂತ್ರಿ ಆದಾಗ ನಾನು ಅವ್ರಿಗೆ ಹೇಳಿಕೆ ಕೊಟ್ಟಿದ್ದೆ, ದೇಶದ ಗಡಿ ಭದ್ರತೆಗೆ ಹೆಚ್ಚಿನ ವ್ಯವಸ್ಥೆ ಒತ್ತು ಕೊಡ್ರಿ, ಮತ್ತು ಈ ಒಂದು 6 ತಿಂಗಳಿಗೆ ತೀರ್ಪು ಮಾಡೋಂಥ ಕಾನೂನು ವ್ಯವಸ್ಥೆಗೆ ಜಾರಿಗೆ ತರ್ರಿ, ಮತ್ತು ಹೆಚ್ಚಿನ ಪೊಲೀಸ್ ವ್ಯವಸ್ಥೆನ ಪ್ರತಿಯೊಂದು ವ್ಯವಸ್ಥೆ ಭದ್ರತೆನ ಬಳಸ್ರಿ, ಮತ್ತು ಶಾಸನದ ನೀತಿ ನಿಯಮಗಳು ಇದ್ದಂಥವ್ರು ಬಲ್ಲಂಥವ್ರನ್ನ ರಾಜಕೀಯದಲ್ಲಿ ಇಟ್ಕೊಳ್ರಿ. ಸರಿಯಾಗಿ ಮಾಹಿತಿ ಕೊಟ್ಟು ಆರೋಪಿಗಳ ಬಗ್ಗೆನೂ ಮಾಹಿತಿ ತಗೊಂಡು ಪೊಲೀಸರ ಬಗ್ಗೆನೂ ಮಾಹಿತಿ ತಗೊಂಡು ಸತ್ಯ ಸಂಗತಿಗಳ ಬಗ್ಗೆ ಪ್ರಚಾರ ಮಾಡೋಂಥ ಮಾಧ್ಯಮಗಳನ್ನ ಇಟ್ಕೊಳ್ರಿ. ಇವತ್ತು ಎಲ್ಲಿದ್ದಾರೆ ಮಾಧ್ಯಮಗಳು? ಕೆಲವೊಬ್ಬರು ನ್ಯಾಯವಾಗಿ ವರದಿ ಕೊಡ್ತಾರೆ, ಕೆಲವೊಬ್ಬರು ಜಾತಿ ಧರ್ಮದ ಮೇಲೆ ವರದಿ ಕೊಡ್ತಾರೆ, ಕೆಲವೊಬ್ಬರು RSS ಇಂದ ಬಂದವರ ಜಾಸ್ತಿ ಮಾಧ್ಯಮಗಳಲ್ಲಿ ತುಂಬಿ ತುಳುಕ್ತಾ ಇದ್ದಾರೆ. ಇವತ್ತು ಯಾರೋ ಒಂದು ಸತ್ಯ ಹೇಳಿದ್ರೆ ಅದಕ್ಕೆ ಪಬ್ಲಿಕೇಶನ್ ಸತ್ಯ ಇದ್ದದ್ದನ್ನು ಸುಳ್ಳು ಮಾಡೋಕ್ಕೆ ಕಾಮೆಂಟ್ಗಳು ಮಾಡ್ತಾರೆ. ಇಂಥ ಒಂದು ವ್ಯವಸ್ಥೆಯಲ್ಲಿ ನೀವು ಯಾವ ರೀತಿ ಹೇಳಿಕೆ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಒಂದು ವ್ಯವಸ್ಥೆ. ಇವತ್ತು ಹಿಂದೆ ದಿಲ್ಲಿ ಒಳಗಡೆ 4 ಮಂದಿ ಒಂದು ಮಹಿಳೆ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಆ ಮಹಿಳೆನ ಅರ್ಧಂಬರ್ಧ ಸುಟ್ಟಾಕಿ ಓಡೋಗಿದ್ದಾರಂತಂದು ಪೊಲೀಸ್ ಕಂಪ್ಲೇಂಟ್ ಆದ ತಕ್ಷಣನ ಅವ್ರನ್ನ 24 ಗಂಟೆದಲ್ಲಿ ಅರೆಸ್ಟ್ ಮಾಡಿ JC ಕಸ್ಟಡಿಗೆ ಒಪ್ಪಿಸಿ JCಯಿಂದ PC ಕಸ್ಟಡಿ ತಗೊಂಡು ತಮಗೆ ಬೇಕಾದಂಥ ಸಮಯನ ಅಳವಡಿಸ್ಕೊಂಡು ಆ ಒಂದು ಮಹಿಳೆಗೆ ಅತ್ಯಾಚಾರ ಮಾಡಿ ಸುಟ್ಟಾಕಿದಂಥ ಜಾಗದಲ್ಲಿ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಅಂತಂದು ಕರ್ಕೊಂಡೋಗಿ ಅಲ್ಲಿ 4 ಮಂದಿ ಅಪರಾಧಿಗಳು ನಮ್ಮನ್ನು ಕೊಲೆ ಮಾಡೋಕ್ಕೆ ಪ್ರಯತ್ನ ಪಟ್ಟರು, ಅವ್ರನ್ನ ಸೂಟ ಮಾಡಿ ಕೊಂದು ಹಾಕಿದ್ವಿ ಅನ್ನೋಂಥ ಹೇಳಿಕೆಗಳು ಎಷ್ಟರ ಮಟ್ಟಿಗೆ ಸರಿ ಇದೆ ಅನ್ನೋದ್ರ ಬಗ್ಗೆನೂ ತಿಳ್ಕೋಬೇಕು. ಇವತ್ತು ಕಾನೂನು ಒಳಗಡೆ ಆರೋಪಿಗಳು ಇದ್ದಾರೆ ಅಂದ್ರೆ ಅವ್ರನ್ನ ಎನ್ಕೌಂಟ್ರ್ ಮಾಡಬೇಕು ಬೇಡ? ಅಲ್ಲಿ 4 ಮಂದಿ ಆರೋಪಿಗಳಿಗೆ ಪೊಲೀಸ್ನವ್ರು ಎಷ್ಟು ಮಂದಿ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಅವರು ಹೋಗಬೇಕು, ಆರೋಪಿಗಳನ್ನ ಯಾವ ರೀತಿ ಕಂಟ್ರೋಲ್ನಲ್ಲಿ ಇಟ್ಕೋಬೇಕು ಅನ್ನೋ ಅರಿವು ಅವ್ರಿಗೆ ಇತ್ತೋ ಇಲ್ಲೋ, ಇವೆಲ್ಲ ಸಂಕ್ಷಿಪ್ತವಾದಂಥ ವರದಿಗಳು ಈ ಸಿಗ್ಲಿ ಬಸ್ಯ ಕೊಡ್ತಾನೆ. ಜೈಲು ಬಗ್ಗೆ, ಜೈಲು ವ್ಯವಸ್ಥೆಗಳ ಬಗ್ಗೆ, ಕಾನೂನು ವ್ಯವಸ್ಥೆಗಳ ಬಗ್ಗೆ, ಪೊಲೀಸ್ ವ್ಯವಸ್ಥೆಗಳ ಬಗ್ಗೆ, ಮಾಧ್ಯಮಗಳ ವ್ಯವಸ್ಥೆಗಳ ಬಗ್ಗೆ, ಪ್ರಜಾಪ್ರಭುತ್ವದ ಪ್ರಜೆಗಳ ಬಗ್ಗೆ ಸಂಕ್ಷಿಪ್ತವಾದಂಥ ವರದಿ ನಾನು ಕೊಡ್ತೀನಿ. ಯಾಕಂದರೆ ಜಾಸ್ತಿ ಸಮಯ ನಾನು ತಗೊಂಡು ಜೈಲಿನಲ್ಲಿ ಕುಂತು ಜಾಸ್ತಿ ಸಮಯ ವೇಸ್ಟ್ ಮಾಡ್ದಂಗೆ ನಾನು ಇವತ್ತು ನಿಮಗೆ ವರದಿ ಕೊಡೋಂಥ ಬಸ್ಯ ಇದ್ದೀನಿ. ಅನುಭವ ಇದ್ದವ್ರ ಹತ್ರ ಪ್ರೆಸ್ ಮೀಟ್ ಮಾಡಿದ್ರೆ ನಿಮಗೆ ಮಾಹಿತಿ ಸಿಗುತ್ತವೆ. ಅನುಭವ ಇಲ್ಲದಂಥವ್ರ ಹತ್ರ ನೀವು ಹೇಳಿಕೆ ಕೊಟ್ಟರೆ ಮುಂದೆ ಅದಕ್ಕೆ ಉತ್ತರ ಕೊಡೋದು 2 ಪ್ರಶ್ನೆಗಳು ಕಾಡ್ತಾ ಇರ್ತವೆ. ಇವೆಲ್ಲ ಆಗಬಾರ್ದಂದ್ರೆ ದಯವಿಟ್ಟು ಜೈಲುಗಳನ್ನ ಮೊದಲು ಪರಿವರ್ತನೆಯ ಜಗದ ನಿಯಮ ಮಾಡಬೇಕನ್ನೋದು ಈ ಸಿಗ್ಲಿ ಬಸ್ಸಿನ ಆಸೆ.
ಯಾಕಂದರೆ ಜೈಲುಗಳು ಯಾವುದು ಸರಿಯಾದಂಥ ವ್ಯವಸ್ಥೆ ಇಲ್ಲ. ಟೈಮಿಗೆ ಎಸ್ಕಾರ್ಟ್ ಬರೋಂಗಿಲ್ಲ. ಶಿಕ್ಷೆಕ್ಕಿಂತ ಜಾಸ್ತಿ ದಿನ ಜೈಲ್ನಾಗ ಇಡ್ತಾರೆ. ಅದ್ರ ಬಗ್ಗೆ ಯಾವ ಜೈಲು ಅಧೀಕ್ಷಕರು ಟೆನ್ಷನ್ ತೊಗೊಳ್ಳೋದಿಲ್ಲ. ಸರಿಯಾದಂಥ ಊಟದ ವ್ಯವಸ್ಥೆ ಇರೋದಿಲ್ಲ. ಸರಿಯಾದಂಥ ಯಾವುದೂ ಒಂದು ಸರಿಯಾದಂಥ ವ್ಯವಸ್ಥೆಗಳು ಜೈಲಲ್ಲಿ ಇಲ್ಲದ ಕಾರಣ ಇವತ್ತು ಆರೋಪಿಗಳು ನೂರಾರು ಸಮಸ್ಯೆಗಳು ಒಳಗಾಗಿರ್ತಾರೆ. ಮನೆಯಲ್ಲಿ ಹೆಂಡತಿ ಮಕ್ಕಳ ಪರಿಸ್ಥಿತಿ ಕೆಟ್ಟಿರ್ತೈತಿ. ಏನೋ 5 ನಿಮಿಷ ಸಿಟ್ಟಿಗೆ ಚಟಕ್ಕೂ ಹಠಕ್ಕೂ ಕೊಲೆ ದರೋಡೆ ಅತ್ಯಾಚಾರ ಮಾಡಿ ಜೈಲು ಸೇರಿರ್ತಾರೆ. ಆದರೆ ಅವ್ರ ಸಮಸ್ಯೆಗಳು ಹೊರಗಡೆ ಅವ್ರದ್ದು ಕುಟುಂಬದ ಸಮಸ್ಯೆಗಳು ಏನಾಗಿರ್ತೈತಿ, ನ್ಯಾಯಾಧೀಶ ನನಗೆ ನಿರಪರಾಧಿಗೆ ಶಿಕ್ಷೆ ಕೊಟ್ಟ ಅನ್ನೋಂಥ ವ್ಯವಸ್ಥೆ ಇರ್ತೈತಿ. ಹೀಗೆ ನೂರಾರು ಸಮಸ್ಯೆಗಳಿಂದ ಅವರು ಪರಾರಿ ಆಗಲಿಕ್ಕೆ ಪ್ರಯತ್ನ ಪಡ್ತಾರೆ. ಎಂತಿಂಥ ಪರಾರಿ ಬೆಂಗಳೂರು ಜೈಲಿನಿಂದ ಪರಾರಿ ಆಗಿದ್ದಾರೆ. ಬಳ್ಳಾರಿ ಜೈಲಿನಿಂದ ಎಷ್ಟೋ ಸಲ ಎಸ್ಕೇಪ್ ಆಗಿದ್ದಾರೆ. ಅದೇ ಇಂಡಲ್ಗ ಜೈಲಿನಿಂದ ಎಷ್ಟೋ ಜನ ಗೋಡೆ ಎಸ್ಕೇಪ್ ಆಗಿದ್ದಾರೆ. ಧಾರವಾಡ ಜೈಲು ತಗೋ, ಬಿಜಾಪುರ ಜೈಲು ತಗೋ, ಬಳ್ಳಾರಿ ಜೈಲು ತಗೋ, ಎಲ್ಲ ಗುಲ್ಬರ್ಗ ಜೈಲು, ಎಲ್ಲ ಜೈಲಿಂದನೂ ಎಸ್ಕೇಪ್ ಆದವ್ರು ಅದಾರ. ಎಲ್ಲ ಜಿಲ್ಲಾ ಕಾರಾಗೃಹಗಳಿಂದನೂ ಗೋಡೆ ಹಾರಿ ಹೋದಂಥವ್ರು ಅದಾರ. ಗೇಟ್ ಬಾಗಿಲ ಮುರಿದು ಪೊಲೀಸರನ್ನ ಥಳಿಸಿ ಓಡೋದಂಥ ಅಪರಾಧಗಳು ಅದಾರ. ಇದ್ರ ಬಗ್ಗೆ ಹೆಚ್ಚಿನ ಒಂದು ವ್ಯವಸ್ಥೆ ಕಲ್ಪಿಸಿಕೊಡಬೇಕಾಗಿದ್ದು ಗೃಹ ಮಂತ್ರಿಗಳ ಕರ್ತವ್ಯ ಆಗೈತಿ. ಇವತ್ತು BJP ಅವ್ರು ಹೇಳ್ತಾರೆ ಖರ್ಗೆ ಅವರ ನಿರ್ಲಕ್ಷ್ಯ ಅಂತ. ಆದರೆ ಇವರು ಸಹ ವ್ಯವಸ್ಥೆಯಲ್ಲಿದ್ದಾಗ ಎಷ್ಟೆಷ್ಟು ಮಂದಿ ಎಸ್ಕೇಪ್ ಆಗಿದ್ದಾರೆ ನಾ ಲೆಕ್ಕ ಕೊಡ್ತೀನಿ. ಇವರು ಎಂಥ ಕೈದಿಗಳ ಉಪಯೋಗನೂ ಮಾಡಿಕೊಂಡಿದ್ರೆ ಕೈದಿಗಳಿಗೆ ವಿರೋಧನೂ ಮಾಡ್ತಾರೆ. ಹಿಂದೆ ಇದೇ ಸನ್ನಡತೆ ಆಧಾರದ ಮೇಲೆ ಕೈದಿಗಳು ಬಿಡುಗಡೆ ಆಗಬೇಕಾದಂಥವ್ರನ್ನ 12 ವರ್ಷಕ್ಕೆ BJP ಬಿಡ್ತು, 10 ವರ್ಷಕ್ಕೆ ಕಾಂಗ್ರೆಸ್ ಬಿಡ್ತು, 8 ವರ್ಷಕ್ಕೆ ಕುಮಾರಸ್ವಾಮಿ ಸರ್ಕಾರ ಬಿಡ್ತು. 161ನೇ ಸನ್ನಡತೆಯಲ್ಲಿ ಬಿಡುಗಡೆ ಆಗಬೇಕಾದಂಥ ಕೈದಿಗಳನ್ನ ಏಕಕಾಲದಲ್ಲಿ ಬಿಟ್ಟಂಥ ನನ್ನ ಮಕ್ಕಳು ಅದಾರ. ಇವರು ಈ ಸರಿಯಾದಂಥ ನ್ಯಾಯಾಂಗ ವ್ಯವಸ್ಥೆ ಸರಿಯಿಲ್ಲ, ಕಾರಾಗೃಹದ ವ್ಯವಸ್ಥೆ ಸರಿಯಿಲ್ಲ, ಮತ್ತು ಶಾಸನದ ವ್ಯವಸ್ಥೆ ಸರಿಯಿಲ್ಲ, ಮಾಧ್ಯಮಗಳ ವ್ಯವಸ್ಥೆ ಸರಿಯಿಲ್ಲ. ಮೊದಲು ನೀವು ಮಡಿಯಾಗಲಿ, ಜೈಲಿನ ಪರಿವರ್ತನೆ ಜಗದ ನಿಯಮ ಅಂತ ಇಡ್ರಿ, ಶಿಕ್ಷೆಯಿಂದ ಶಿಕ್ಷಣ ಅಂತ ಬೋರ್ಡ್ ಬರೀರಿ. ಅಲ್ಲೇ ಭದ್ರತೆ ಸರಿಯಾಗಿ ಇಟ್ಟುಕೊಂಡು ಕೈದಿಗಳಿಗೆ ಯಾವ ರೀತಿ ಅವರಿಗೆ ಶಿಕ್ಷಣ ಕೊಟ್ಟು ಪರಿವರ್ತನೆ ಮಾಡಬೇಕನ್ನೋ ವ್ಯವಸ್ಥೆ ಮಾಡಿರಿ. ಅಲ್ಲೆಲ್ಲ ನೆಟ್ರವೆಟ್ NMG 5MG ಗುಲ್ಬರ್ಗ ಜೈಲಿನಲ್ಲಿ ನಿಷೇಧ ಮಾಡ್ತಾರೆ. ನಿಷೇಧದೊಳಗಡೆ ಅಪರಾಧ ಮಾಡ್ತಾರೆ. ಅಪರಾಧದೊಳಗಡೆ ಎಸ್ಕೇಪ್ ಆಗೋಕ್ಕೆ ಸಂಚು ಮಾಡ್ತಾರೆ. ಹೀಗಾಗಿ ಜೈಲಿನಲ್ಲಿ ಭದ್ರತೆ ಇಲ್ಲದ ಕಾರಣ ಅಪರಾಧಿಗಳು ಅವರಿಗೆ ಆದಂಥ ನೋವುಗಳ ಕಾರಣದಿಂದ ಅವರು ಎಸ್ಕೇಪ್ ಆಗ್ತಾರೆ. ಇದನ್ನು ಸಂಕ್ಷಿಪ್ತವಾದಂಥ ವರದಿ ಬೇಕಾದರೆ ನನಗೆಲ್ಲ 7 ಸೆಂಟ್ರಲ್ ಜೈಲು ಕರ್ಕೊಂಡವ್ರಿ ನಿಮಗೆ ಮಾಹಿತಿ ಕೊಡ್ತೀನಿ. ಆ ಜೈಲ್ ಒಳಗಡೆ ಎಲ್ಲೆಲ್ಲಿ ಹೆಂಗೆ ಎಸ್ಕೇಪ್ ಆದರು, ಯಾವ ರೀತಿ ಕನ್ನ ಕೊರೆದು ಎಸ್ಕೇಪ್ ಆದರು, ಗೋಡೆ ಎಸ್ಕೇಪ್ ಆದರು, ಇದೆಲ್ಲ ಎಸ್ಕೇಪ್ ಆಗಲಿಕ್ಕೆ ಕಾರಣಕರ್ತರು ಯಾರು, ಎಲ್ಲ ಮಾಹಿತಿನೂ ನಾನು ಕೊಡ್ತೀನಿ. ಯಾಕಂದರೆ ಎಲ್ಲ ನಮ್ಮ ಕರ್ನಾಟಕದ ಯೂಟ್ಯೂಬರ್ಸ್ಗೆ ನಾನು ಕೈ ಮುಗಿದು ಹೇಳ್ತೀನಿ, ನಿಮಗೆ ವರದಿ ಬೇಕಂದರೆ ಜೈಲ್ ಬಗ್ಗೆ, ಕೋರ್ಟ್ ಬಗ್ಗೆ, ಸ್ಟೇಷನ್ ಬಗ್ಗೆ, ಮಾಧ್ಯಮಗಳ ಬಗ್ಗೆ ಎಲ್ಲ ವರದಿ ಕೊಡ್ತೀನಿ. ಬಂದು ನನ್ನ ಹತ್ರ ಮಾಹಿತಿ ತಿಳ್ಕೊಂಡು ಹೋಗ್ರಿ. ಇದನ್ನು ಬಿಟ್ಟು ನಾನು ಏನು ಹೇಳೋಂಗಿಲ್ಲ.